ಇನ್ನು ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. 38 ವರ್ಷಗಳ ಹಿಂದಿನ ಕೇಸ್ನ ಮರು ತನಿಖೆಗೆ ಒತ್ತಾಯ ಕೇಳಿ ಬಂದಿದೆ. ಅಸಹಜವಾಗಿ ಸಾವನ್ನಪ್ಪಿದ್ದಂಥ ಪದ್ಮಲತಾ ಕೇಸ್ ಬಗ್ಗೆ ಈಗ ಸದ್ದಾಗ್ತಾ ಇದೆ. ಖುದ್ದು ಪದ್ಮಲತಾ ಅವರ ಸಹೋದರಿ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ ದೂರರ್ಜಿಯನ್ನ ಹಿಡ್ಕೊಂಡು. ನಾಪತ್ತೆಯಾಗಿ 56 ದಿನಗಳ ಬಳಿಕ ಪದ್ಮಲತಾ ಶವ 1986ರಲ್ಲಿ ಪತ್ತೆಯಾಗುತ್ತೆ. ನೇತ್ರಾವತಿ ನದಿ ತೀರದಲ್ಲಿ ಕೊಳೆತ ಸ್ಥಿತಿಯಲ್ಲಿ. ಅದು ಕೊಲೆ ಅನ್ನುವಂಥ ಡೌಟ್ ಇದೆ. ಹೀಗಾಗಿ ಮರು ತನಿಖೆ ಮಾಡಬೇಕು ಅಂತ ಹೇಳಿ ಪದ್ಮಲತಾ ಅವರ ಸಹೋದರಿ ಇಂದ್ರಾವತಿ ಈಗ ಎಸ್ಐಟಿಗೆ ದೂರರ್ಜಿಯನ್ನ ಕೊಟ್ಟಿದ್ದಾರೆ. ಬಂದಿದ್ದಂದ್ರೆ ನನ್ನ ತಂಗಿಯ ಕೊಲೆಯಾಗಿ 39 ವರ್ಷ ಆಯಿತು. ಇಷ್ಟುವರೆಗೆ ನಮಗೆ ನ್ಯಾಯ ಸಿಗಲಿಲ್ಲ. ಕೊಲೆಗಾರ ಯಾರಂತ ಇಷ್ಟುವರೆಗೆ ನಮಗೆ ಗೊತ್ತಿಲ್ಲ. ಅದರಿಂದಾಗಿ ಈಗ SIT ತನಿಖೆ ಆಗ್ತಾ ಉಂಟು. ಆ ಜೊತೆಗೆ ಪದ್ಮಲತನ ಕೊಲೆಯ ಆರೋಪಿಗಳನ್ನು ಪತ್ತೆ ಹಚ್ಚಬಹುದು ಎಂಬ ನಿರೀಕ್ಷೆಯಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಬಂದಿದೆ. CID ಅವಾಗ ಏನಂತ ರಿಪೋರ್ಟ್ ಕೊಟ್ಟಿತ್ತು? CID ಪತ್ತೆ ಹಚ್ಚಲಾಗದ ಕೇಸ್ ಅಂತ ಹಿಂದೆ ಆಗುತ್ತದೆ. ಓಕೆ, ಅದಾದ್ಮೇಲೆ ನೀವು ಯಾರನ್ನಾದ್ರು ಸಂಪರ್ಕ ಮಾಡಿದ್ರಾ? ಯಾಕೆ ಇಷ್ಟು ದಿವಸ ತಡ ಮಾಡಿದ್ದು? ಯಾಕೆ ಬೇರೆ ಎಲ್ಲೋ ಇದು ಮಾಡಬೇಕು ಅಂತ ಅನಿಸ್ತಿದ್ರು ನಿಮಗೆ? ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಬೇಕು, SIT ತನಿಖೆ ಮಾಡಬೇಕು ಆ ಥರದ್ದು ಅವಾಗ ನಿಮಗೆ ಬರಲಿಲ್ವಾ? ಈಗ ಕಾನ್ಫಿಡೆಂಟ್ ಇದೆಯಾ ಈಗ ಈ SIT ನಿಮ್ಮ ಪ್ರಕರಣವನ್ನು ತಗೋತಾರೆ, ನಿಮ್ಮ ದೂರ ತಗೋತಾರೆ ಅಂತೇಳಿ? ಹಾಂ, ಏನು ಈಗ ಏನಂತ ಕೇಳ್ಕೊಳಕ್ ಬಂದಿದ್ರಿ? ಕೊಲೆಗಾರ ಯಾರಂತ ನಮಗೆ ಗೊತ್ತಾಗಬೇಕು, ಅವರಿಗೆ ಸರಿಯಾದ ಶಿಕ್ಷೆ. ಏನೋ ಸಾಕ್ಷಿಗಳೇನೋ ಕೇಳಿದ್ರಮ್ಮ? ಸಾಕ್ಷಿಗಳು ಕೂಡ ಕೇಳಿದ್ರು ನಿಮಗೆ? ಇಲ್ಲ, ಅವರು ಹೇಳಲಿಲ್ಲ, ನಾವಾಗಿ ಬಂದು ಕೊಡ್ತಾ ಇದ್ದೀವಿ ಅಂತ ಬಂದಿದ್ದೇವೆ. ಏನಂದ್ರು? ಈಗ ಆಫೀಸಲ್ಲಿ ಜನ ಇಲ್ಲ ಅಂತ ಸ್ವಲ್ಪ ಕಾಲ್ ಮಾಡ್ತಾರಂತೆ, ಆಮೇಲೆ ಸರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ನೀಡ್ತಾ ಹೋಗ್ತಾರೆ. ಪರೀಕ್ಷಿತ್, CID ಇಂದ ಪತ್ತೆಯಾಗದ ಪ್ರಕರಣ ಅಂತ ಹೇಳಿ ಆ ಟೈಮ್ನಲ್ಲಿ 1980ರ ದಶಕದಲ್ಲಿ ಕ್ಲೋಸ್ ಆಗಿದ್ದಂತಹ ಕೇಸ್ ಇದು. ಈಗ 38 ವರ್ಷಗಳ ಬಳಿಕ ಹೂತಿಟ್ಟ ಶವಗಳ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇದ್ದ ಹಾಗೆ ಪದ್ಮಲತಾ ಅವರ ಸಹೋದರಿ ಬಂದಿದ್ದಾರೆ, ದೂರರ್ಜಿಯನ್ನ ಕೊಟ್ಟಿದ್ದಾರೆ. SIT ಅಧಿಕಾರಿಗಳು ಕಂಪ್ಲೇಂಟ್ ಅನ್ನ ಸ್ವೀಕಾರ ಮಾಡಿದ್ದಾರೆ. ಜೊತೆಗೆ ಈ ಪದ್ಮಲತಾ ಕೇಸ್ ಬಗ್ಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ. ಶ್ರೀ 3 ದಶಕಗಳ ಸುಮಾರು 3.25 ದಶಕದ ಬಳಿಕ ಪದ್ಮಲತಾ ಪ್ರಕರಣಕ್ಕೆ ಮತ್ತೆ ಮರುಜೀವ ಬಂದಿರುವಂಥದ್ದು. ಯಾಕಂದ್ರೆ ಈ ಸದ್ಯ ಅನಾಮಿಕ ದೂರುದಾರ ಏನು ಹೂತಿಟ್ಟ ಪಾಯಿಂಟ್ಗಳನ್ನು ಗುರುತಿಸ್ತಾ ಇದ್ದಾನೆ. ಅದರ ಬೆನ್ನಲ್ಲಿ ಈಗ ಪದ್ಮಲತಾ ಸಹೋದರಿ ಕೂಡ ಬಂದಿರುವಂಥದ್ದು. ನನ್ನ ಸಹೋದರಿ ಪದ್ಮಲತಾ ಏನಿದ್ದಾಳೆ, ಆಕೆಯ ತನಿಖೆ ಸರಿ ಆಗಿಲ್ಲ. CID ತನಿಖೆಯಲ್ಲಿ ಕೂಡ ಸರಿಯಾಗಿ ಪ್ರಕರಣ ತನಿಖೆ ಕೂಡ ಆಗಿಲ್ಲ. ಹಾಗಾಗಿ ಮತ್ತೆ ನಮ್ಮ ಶವ ಶೋಧನೆ ಮಾಡಬೇಕು, ಮತ್ತೆ ಆ ಹೂತಿಟ್ಟ ಜಾಗವನ್ನು ಮತ್ತೆ ಆಗಿದ್ದು ಪ್ರಕರಣ ಮತ್ತೆ ತನಿಖೆ ಮಾಡಬೇಕು ಅಂತ ಹೇಳಿ SIT ಅಧಿಕಾರಿಗಳ ಬಳಿ ಮನವಿ ಮಾಡಿದ್ದಾರೆ, ದೂರು ಕೂಡ ಕೊಟ್ಟಿರುವಂತದ್ದು. ಆದ್ರೆ ಹಿರಿಯ ಅಧಿಕಾರಿಗಳು ಬಂದ ಮೇಲೆ ಮತ್ತೆ ಬನ್ನಿ ಅಂತ ಮನವಿಯನ್ನು ಮಾಡಿದ್ದಾರೆ. ಹಾಗಾಗಿ ಪದ್ಮಲತಾ ಸಹೋದರಿ ಇಂದ್ರಾವತಿ ಅವರು ಮತ್ತೆ ಬರುವಂತದ್ದು. ಸದ್ಯ ಪದ್ಮಲತಾ ಏನಿದ್ದಾಳೆ, ಆಕೆ 1986ರಲ್ಲಿ ಆಕೆ ಕಣ್ಮರೆಯಾಗಿದ್ದು, 87ರಲ್ಲಿ ಫೆಬ್ರವರಿಯಲ್ಲಿ ಆಕೆ ಮೃತದೇಹ ಪತ್ತೆಯಾಗಿತ್ತು. ಮುಖ್ಯವಾಗಿ CPI ಮುಖಂಡ ಏನಿದ್ದಾನೆ, ದಯಾನಂದ ಮುಖಂಡ ಏನಿದ್ದಾನೆ, ಆತನ ಪುತ್ರಿ ಏನಿದ್ದಾಳೆ, ಈಕೆ ಮೃತದೇಹ ಪತ್ತೆಯಾಗಿತ್ತು. ಕೇರಳ ಭಾಗದಿಂದ ಬಂದಂತಹ ಆತ ಇಲ್ಲಿ ಬಹಳಷ್ಟು ಪ್ರಭಾವಿಯಾಗಿರ್ತಾನೆ. ಆ ಸಂದರ್ಭದಲ್ಲಿ ಈಕೆಯ ಮಗಳನ್ನ ಕಿಡ್ನಾಪ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ 57 ದಿನದ ಬಳಿಕ ಆಕೆ ಮೃತದೇಹ ನೇತ್ರಾವತಿ ತೀರದಲ್ಲಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಕೈ ಕಾಲುಗಳನ್ನು ಕಟ್ಟಿ ಹಾಕಲಾಗಿದ್ದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಆದರೆ ಪ್ರಕರಣದ ವಿಚಾರಣೆ ಬಳಿಕ ಅದು ಸರಿಯಾದ ತನಿಖೆ ಹಾದಿ ಹೋಗಿಲ್ಲ. ಹಾಗಾಗಿ CID ಪ್ರಕರಣ ತನಿಖೆಯಲ್ಲಿ ಕೂಡ ಅದನ್ನು ಕ್ಲೀನ್ ಚಿಟ್ ಕೊಡಲಾಗಿತ್ತು. ಸದ್ಯ ಈಗ 38 ವರ್ಷಗಳ ಬಳಿಕ ಮತ್ತೆ ತನಿಖೆ ಪ್ರಕರಣ ಏನಿದೆ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಪರೀಕ್ಷಿತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.